मागा प्लस मीगा तब बन जाता है मेगा पार्टनरशिप फॉर प्रॉस्पेरिटी। We missed you. We missed you a lot. ಭಾರತಕ್ಕೆ F-35 ಯುದ್ಧ ವಿಮಾನ, ಉಗ್ರ ರಾಣ ಹಸ್ತಾಂತರ. ಮೋದಿ ಟ್ರಂಪ್ ಪ್ರಮುಖ ಒಪ್ಪಂದಗಳೇನು? ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷ ಹುದ್ದೆಗೆ ಏರಿದ ಬಳಿಕ ಅಮೆರಿಕ ಪ್ರವಾಸ ಕೈಗೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲ ಪ್ರವಾಸದಲ್ಲಿಯೇ ಭರ್ಜರಿ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಗುರುವಾರ ತಡರಾತ್ರಿ ಟ್ರಂಪ್ ಜೊತೆ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಅಕ್ರಮ ವಲಸಿಗರನ್ನ ಮರಳಿಸುವ ಕುರಿತು ಸಮಾಲೋಚನೆ ನಡೆಸುವ ಜೊತೆಗೆ ರಕ್ಷಣೆ ಮತ್ತು ಇಂಧನ ಸಹಕಾರ ಒಪ್ಪಂದ, 26/11 ದಾಳಿಯ ಸಂಚುಕೋರ ತಹಾವುರ್ ರಾಣಾ ಹಸ್ತಾಂತರ, F-35 ಸ್ಲೆತ್ ಯುದ್ಧ ವಿಮಾನಗಳ ಪೂರೈಕೆ ಕುರಿತಂತೆ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತದ ಸೇನಾ ಶಕ್ತಿಗೆ ಹೆಚ್ಚಿನ ಬಲ ಒದಗಿಸುವ ನಿಟ್ಟಿನಲ್ಲಿ ಅಮೆರಿಕದಿಂದ F-35 ಸ್ಲೆತ್ ಫೈಟರ್ ಜೆಟ್ಗಳನ್ನು ಖರೀದಿಸುವ ಕುರಿತು ಒಪ್ಪಂದ ನಡೆದಿದೆ. ದ್ವಿಪಕ್ಷೀಯ ಮಾತುಕತೆ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ಪ್ರಕಟಿಸಲಾಯಿತು. ಈ ವರ್ಷದಿಂದ ನಾವು ಸೇನಾ ಸಾಮಗ್ರಿ ಪೂರೈಕೆಯನ್ನ ಕೋಟ್ಯಂತರ ಡಾಲರ್ಗಳಿಗೆ ಹೆಚ್ಚಿಸ್ತಾ ಇದ್ದೀವಿ. ಭಾರತಕ್ಕೆ F-35 ಸ್ಲೆತ್ ಫೈಟರ್ಗಳನ್ನು ಒದಗಿಸಲು ಮುಂದಾಗಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಇದರ ಜೊತೆಗೆ ಭಾರತಕ್ಕೆ ಇಂಧನ ಪೂರೈಕೆಯನ್ನ ಹೆಚ್ಚಿಸೋದಾಗಿಯೂ ಟ್ರಂಪ್ ಘೋಷಿಸಿದ್ರು. ಭಾರತದ ಇಂಧನ ಸುರಕ್ಷತೆಗಾಗಿ ನಾವು ನಮ್ಮ ನಡುವಿನ ವ್ಯಾಪಾರವನ್ನ ಬಲಪಡಿಸುತ್ತೇವೆ. ಇಂಧನ ಮೂಲ ಸೌಕರ್ಯಗಳಲ್ಲಿ ಹೂಡಿಕೆ ಹೆಚ್ಚಾಗಲಿದೆ. ಪರಮಾಣು ಇಂಧನದ ಕ್ಷೇತ್ರದಲ್ಲಿ ಸಹಭಾಗಿತ್ವವನ್ನು ವಿಸ್ತರಿಸ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ರಾಣಾ ಹಸ್ತಾಂತರ, 26/11 ದಾಳಿ ಸಂಚುಕೋರ ಉಗ್ರ ತಹಾವುರ್ ರಾಣಾ ಹಸ್ತಾಂತರದ ಕುರಿತು ಇದೇ ಸಂದರ್ಭದಲ್ಲಿ ಟ್ರಂಪ್ ಘೋಷಿಸಿದ್ರು. ಅತ್ಯಂತ ಅಪಾಯಕಾರಿ ವ್ಯಕ್ತಿಯನ್ನ ಭಾರತಕ್ಕೆ ಹಸ್ತಾಂತರಿಸಲು ನಾವು ಒಪ್ಪಿಗೆ ಕೊಟ್ಟಿದ್ದೀವಿ. 26/11 ಮುಂಬೈ ಉಗ್ರ ದಾಳಿಯ ಪ್ರಮುಖ ಆರೋಪಿ ರಾಣಾ ಸದ್ಯದಲ್ಲಿಯೇ ಭಾರತಕ್ಕೆ ಹಸ್ತಾಂತರಗೊಳ್ಳಲಿದ್ದಾನೆ ಅಂತ ಟ್ರಂಪ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೋದಿ, ಭಾರತ ಮತ್ತು ಅಮೆರಿಕ ಉಗ್ರರ ವಿರುದ್ಧ ನಿರ್ಣಾಯಕ ಹೋರಾಟ ನಡೆಸ್ತಾ ಇದೆ. ಉಗ್ರರನ್ನ ಬೇರು ಸಮೇತ ಕಿತ್ತು ಹಾಕಲು ನಾವು ದೃಢ ನಿಶ್ಚಯ ಮಾಡಿಕೊಂಡಿದ್ದೀವಿ ಎಂದರು. ಇದೇ ವೇಳೆ ಭಾರತಕ್ಕಾಗಿ ಅಮೆರಿಕ ಇತಿಹಾಸದ ಅತ್ಯುತ್ತಮ ವ್ಯಾಪಾರ ಒಪ್ಪಂದಗಳನ್ನು ಆರಂಭಿಸಲಿದೆ. ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಮಾರ್ಗ ನಿರ್ಮಿಸಲು ಉಭಯ ರಾಷ್ಟ್ರಗಳು ಒಪ್ಕೊಂಡಿವೆ ಅಂತ ಹೇಳಿದ್ರು. ಅಮೆರಿಕದ ಜನರು ಮಾಗಾ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನ ಚೆನ್ನಾಗಿ ಬಲ್ಲರು. ಅದೇ ರೀತಿ ಭಾರತೀಯರು 2047ರ ವಿಕಸಿತ ಭಾರತವನ್ನ ಗುರಿಯಾಗಿಟ್ಟುಕೊಂಡಿದ್ದಾರೆ. ಇದನ್ನ ಮಿಗಾ ಮೇಕ್ ಇಂಡಿಯಾ ಗ್ರೇಟ್ ಅಗೈನ್ ಅಂತ ಕರೆಯಬಹುದು. ಮಗಾ ಪ್ಲಸ್ ಮಿಗಾ ಸೇರಿದ್ರೆ ಮೆಗಾ ಅಭಿವೃದ್ಧಿ ಶತಸಿದ್ಧ ಅಂತ ಪ್ರಧಾನಿ ಮೋದಿ ಹೇಳಿದ್ರು. जब अमेरिका और भारत साथ मिलकर काम करते हैं, यानी मागा प्लस मीगा तब बन जाता है मेगा पार्टनरशिप फॉर प्रॉस्पेरिटी।